ಯಕ್ಷಗಾನದ ನನ್ನ ಚರಿತ್ರೆಯಲ್ಲಿ ಇಷ್ಟು ಸಮಯ ನೋಡಿದರೆ ಒಂದು ಈ ಪ್ರಕರಣ ಆಗಿ ಬುರುಡೆದ್ದು ಪ್ರಕರಣ ಆಗಿ ಎಷ್ಟು ಸಮಯ ಆಯಿತು, ಬುರುಡೆದ್ದಾಗಿ ಎಷ್ಟು ಸಮಯ ಆಯಿತಾ, ಮತ್ತು ಯಾವುದಕ್ಕೆ ಇವರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ, ನಮಗೀಗ ಬೈದ ವ್ಯಕ್ತಿ ಇದ್ದಾನೆ, ಯಾವುದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಅದರ ಬಗ್ಗೆಯೂ ನಿಮಗೆ ಗೊತ್ತುಂಟು. ಹಾಗಂತ ಇಷ್ಟರವರೆಗೆ ನನ್ನ ಯಕ್ಷಗಾನ ಹಿಸ್ಟ್ರಿಯಲ್ಲಿ ಎಲ್ಲಿಯೂ ನಾವು ಅದನ್ನು ಪ್ರಸ್ತಾಪ ಮಾಡಲಿಲ್ಲ, ನಾವು ಮಾಡುವುದಿಲ್ಲ. ನಮಸ್ಕಾರ ಬಂಧುಲೆ, ನಮ್ಮ ಇನಿ ವಿಶೇಷವೈನಂಚಿನ ಕಾರ್ಯಕ್ರಮದ ಚಿಪ್ಪ ಹೊಂದಿಲ್ಲ. ಎಲ್ಲೋ ನೋಡಿದ ನನ್ನ ಪಾದಕಾಂಗ ಮುಖ್ಯಾಧಿಕಾರಿ ಇವ ಮುಖ್ಯಾಧಿಕಾರದಲ್ಲಿರೋರು ಯಾರು? ಸರ್ವಾಧಿಕಾರಿಯೇ ನಾನು. ನನಗೆ ದೂರು ಕೊಡ್ಲಿಕ್ಕುಂಟು. ದೂರು ಕೊಡ್ಲಿಕ್ಕೆ ಹೌದು. ಅದನ್ನೊಂದು ಬದಿಗಿಡ್ಲಿಕ್ಕೆಲ್ಲ ಇದ್ರ ಬಗ್ಗೆ ದೂರು ಕೊಡು. ನಮಗೆ ಯಾವ ತರಲ್ಲಾದ್ರೂ ವಿಶ್ವಾಸ ಉಂಟು. ಇಂಥದ್ದೊಂದು ಹಿಡ್ಕೊಂಡು ಬರುವವರ ಬಗ್ಗೆ ಬಹಳ ಎಚ್ಚರಿಕೆ ಬೇಕು. ಹೌದು, ಈಗ ನೀನು ದೂರು ಕೊಡುವುದು ಹೌದು. ಯಾವ ವಿಷಯದ ಬಗ್ಗೆ ದೂರು? ಈಗ ಇಂಥದ್ದನ್ನು ಹಿಡ್ಕೊಂಡು ಬಂದು ಹೋಗುವವರೆಲ್ಲ ಹೋಗಿದ್ದಾರೆ. ಈಗ ಎಲ್ಲಿಯಾದ್ರೂ ಇಟ್ಟು ಹೋಗುದು ಅವರಷ್ಟೇ. ಹೌದಾ? ಮತ್ತೆ ಯಾವ ವಿಷಯದ ಬಗ್ಗೆ ದೂರು? ಇದೇ ವಿಷಯದ ಬಗ್ಗೆ ದೂರು ಕೊಡ್ಲಿಕ್ಕೆ ಬಂದ ಕೊಡ್ತೇನೆ. ಇನ್ನು ದೂರು ಕೊಟ್ಟ ಮೇಲೆ ನೀವೆಲ್ಲ ನನಗೆ ಪರವಾಗಿ ನಿಲ್ಬೇಕು. ನಿನ್ನ ಪರವಾಗಿ ನಾನಿದ್ದೇನ? ನೀನು ಮೊದಲ ಮುಸುಕು ತೆಗಿ. ನಿನ್ನ ನಾಮಧೇಯ? ನನ್ನ ಹೆಸರು ಚಿನ್ನಯ್ಯ. ಬುರುಡೆ ಚಿನ್ನಯ್ಯ. ಹೇಳುವುದಾ ಅಥವಾ ಕೈಯಲ್ಲಿರುವುದಾ? ನೀನು ಚಿನ್ನಯ್ಯ ಅಂತ ಹೇಳಿದ್ದ, ಬೇರೆ ಹೇಳಿದ್ದ? ಅಲ್ಲ, ನಾನು ಭೀಮ ಅಂತ ಇಡ್ಬೇಕು ಅಂತ ಇದ್ದೆ. ಭೀಮ ಅಲ್ಲಿ ಒಬ್ಬ ಇದ್ದಾನಲ್ಲ, ಹಾಗಾಗಿ ಅದು ಬೇಡ ಅಂತ ಹೇಳಿ ನಾನು ಚಿನ್ನಯ್ಯ ಅಂತ ಇಟ್ಕೊಂಡು. ಇದು ಯಾರಿವ? ಮೊದಲು ಮುಸುಕು ತೆಗಿ. ಮುಸುಕು ತೆಗೆದ್ರೆ ಮತ್ತೆ ನನಗೆ ಅಪಾಯ ಇಲ್ಲಲ್ಲ ರೇ? ಅಪಾಯ ಇಲ್ಲಲ್ಲ. ಅಪಾಯ ಆದ್ರೆ ನನಗೆ ನಾಳೆಯಿಂದ. ನಾವು ಮಾಡುದೆಲ್ಲ ಮಾಡಿ ಆಗಿದೆ, ಆಮೇಲೆ ಮುಸುಕು ಹಾಕಿಕೊಂಡು ಬರು. ಅದು ನೀನೇ ಹೇಳ್ಬೇಕಲ್ಲ. ನಾನು ಬಿತ್ತಲಿಕ್ಕೆ ಇಲ್ಲಿ ಬಂದು ಕೂತದ್ದ. ಅದನ್ನೊಂದು ಬದಿಗಿಡು. ನಿಲ್ಲು. ನಿನಗೆ ಒಂದೇ ಸಿಕ್ಕಿದ್ದ? ಹೌದು. ಇದನ್ನು ಸ್ವಲ್ಪ ಪರಿಶೀಲನೆ ಮಾಡ್ಬೇಕು. ಹಾಗೆ. ಇದು ಎಲ್ಲಿ ಸಿಕ್ಕಿತು? ಅಲ್ಲಿ ಅಲ್ಲಿ ಎಲ್ಲ ಅಗೀತಾ ಇದ್ದಾರೆ. 14 ದಿವಸ ಆಯ್ತಲ್ಲ, ಎಲ್ಲ ಅದು ಯಾರಂತ ಬರೀತಾರೆ, ಅವರ ಕುಟುಂಬದವರೆಲ್ಲ ಬಂದು ಅಗೀತಾ ಇದ್ದಾರೆ. ಒಂದೇ ಸಿಕ್ಕಿದ್ದ? ಒಂದಲ್ಲ, ತುಂಬಾ ಉಂಟು. ನನಗೆ ಒಂದು ದೂರು ಕೊಡುವಾಗ ಒಂದು ಸಾಕು ಅಂತ ಹೇಳಿ ಇಟ್ಕೊಂಡು ಬಂದದ್ದು. ಇದು ಅಲ್ಲಿಂದ ತಂದದಲ್ಲ, ಮತ್ತೆ ಅರ್ಧದಿಂದ ಇಟ್ಕೊಂಡು ಬಂದದ್ದು. ನಮಗೆ ಒಂದೆರಡು ಮೂರು ದೊಡ್ಡ ಬೇಜಾರದ ಸಂಗತಿ ಯಾವುದು ಅಂತ ಹೇಳಿದರೆ, ಸಮಾಜದಲ್ಲಿ ನಾವು ಹೋರಾಟವನ್ನು ಮಾಡುವವರು ಅಂತ ಹೇಳಿ ಈ ರೀತಿ ಬೇಡದ್ದೆಲ್ಲ ಬೈತಾ ಇದ್ರೆ, ಹಾಗಾದರೆ ಒಂದು ಹೆಣ್ಣಿಗೆ ನ್ಯಾಯ ತೆಗೆಸಿಕೊಡುವ ಹೆಸರಿನಲ್ಲಿ ಇವರು ಮತ್ತೊಂದು ಮನೆ ಹೆಣ್ಣನ್ನು ಈ ರೀತಿ ಎಲ್ಲ ಬೇಡದಾಗಿ ಬೈತಾ ಇದ್ರೆ ಎಲ್ಲಿಂಟು ನ್ಯಾಯ? ನಿಮ್ಮ ಅಮ್ಮನ ಕೋಣೆಗೆ ಒಂದು ನಿಮಿಷ. ಅಪ್ಪನ ಹಿಡ್ಕೊಂಡು ಹೋದವ, ನಿಮ್ಮ ಅಪ್ಪನ ಹಿಡ್ಕೊಂಡು ಹೋದ್. ಯಾವುದೇ ಮೇಲೆ ಬಾರಿಸ್ತೇನೆ. ಅಪ್ಪೆಯನ್ನು ಹಿಡ್ಕೊಂಡು ಹೋದದ್ದಲ್ಲ, ಅಪ್ಪಣೆಯನ್ನು ಹಿಡ್ಕೊಂಡು ಹೋದ್ರೆ ಅದು ನನಗೆ ಅಂದ್ರೆ ಗಡಿಬಿಡಿ ಆಗಿದೆ, ಸ್ವಲ್ಪ ಹೆದರಿಕೆ ಆಗಿದೆ. ಯಾರಿಗೂ ಹೆದರಬೇಕಾದ ಅನಿವಾರ್ಯತೆ ಇಲ್ಲ. ನಾಲಿಗೆ ತೊಡೆವರಿಸಿದ್ರು. ನಾಲಿಗೆ ತೊಡೆವರಿಸಿದ್ರು. ಮಾತಾಡುವಾಗ ನಿನ್ನ ತೊಡೆ ಈಗ ನಾಲಿಗೆಯಲ್ಲಿ ಉಂಟಾ? ಅಲ್ಲ, ಮಾತಾಡುವಾಗ ನಾಲಿಗೆ ತೊಡೆವರಿಸುವುದು ಅಂತ ಹೇಳಿದ್ರೆ ಬೇರೆ. ಅದು ಹಾಗೆ ಹೇಳಿದ್ರೆ ಎಂತದ್ದು? ಹಾಗೆ ಹೇಳಿದ್ರೆ ಎಂತದ್ದು? ನಿನ್ನ ಅಮ್ಮೆ ಕದ್ರಿದ ಸೀತಾರಾಮನಿಗೆ